ಶ್ರೀಧರ್ ಅವರೀಗ ಪ್ರತಿಯೊಂದಕ್ಕೂ ಕಾಂಗ್ರೆಸ್ನವರು ಸಾಕ್ಷಿ ಕೇಳ್ತಾರೆ. ರಾಷ್ಟ್ರದ ಭದ್ರತೆ ಸಾರ್ವಭೌಮತೆ ಅಂತ ಬಂದರೆ ಭಾಳ ಕೆಳಮಟ್ಟದಕ್ಕೆ ಇಳಿತಾರೆ ಅಂಥೇಳಿ. ಪುಲ್ವಾಮಾ ಅಟ್ಯಾಕ್ ಆದಾಗೂ ಹಾಗೆ ಹೇಳಿದ್ರಿ ನೀವು, ಸಾಕ್ಷಿ ತೋರಿಸಿ ಅಲ್ಲಿ ನೀವೇ ಮಾಡಿಸಿದ್ದು, ನೀವೇ ದಾಳಿ ಮಾಡಿಸಿದ್ದು, ಪಾಕಿಸ್ತಾನಕ್ಕೆ ಜೈಶಂಕರ್ ಅವರು ಮೊದಲೇ ಹೇಳಿದ್ರು. ಈ ರೀತಿ ನಿಮ್ಮ ನಾಯಕರ ಹೇಳಿಕೆಗಳು ಸರಿನ ಹಾಗಾದರೆ ಅದಾದ ರಾಜಕೀಯ ಮಾಡ್ದಂಗೆ ಆಗಲ್ವಾ? ಮತ್ತೆ ನೋಡಿ, ಕಾಂಗ್ರೆಸ್ ಯಾವತ್ತೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇರೋದು ಪ್ರತಿಯೊಂದು ವಿಚಾರದಲ್ಲೂ. ಯಾಕೆ ಅಂದರೆ ಪ್ರತಿಯೊಂದು ಇಂತಹ ಘಟನೆಗಳಾದಾಗ, ಒಂದು ಘಟನೆ ಆದಾಗ ನಾವು ನೋಡಿ 2016ರಲ್ಲಿ ಉರಿ ಅಟ್ಯಾಕ್ ಆಗಿತ್ತು. ಕರೆಕ್ಟ್. ಯಾಕೆ ನೀವು ಎಚ್ಚೆತ್ಕೊಂಡ್ಲಿಲ್ಲ? ಅವತ್ತು ಕೂಡ ನಾವು ಈ ದೇಶದ ಜೊತೆಗೆ ನಿಂತಿದ್ವಿ. ಈ ದೇಶದ ನೋಡಿ ಸರ್, ಯಾರೇ ಆಗಲಿ, ಯಾವುದೇ ಪಕ್ಷ ಆಗಲಿ, ಇವಾಗ ಪ್ರೈಮ್ ಮಿನಿಸ್ಟ್ರು, ಈ ದೇಶದ ಪ್ರೈಮ್ ಮಿನಿಸ್ಟ್ರು ಮತ್ತೆ ಬೇರೆ ದೇಶ ಯುದ್ಧ ಮಾಡಿದಂತಹ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಏನು ಗನ್ ಹಿಡ್ಕೊಂಡು ಯುದ್ಧ ಮಾಡಲ್ಲ. ಕರೆಕ್ಟ್. ಯಾವ ದೇಶದಲ್ಲೂ ಮಾಡಲ್ಲ. ಮಾಡೋದು ಯಾರು? ಸೈನಿಕರು. ಹೌದು. ಸೈನಿಕರು ಈ ದೇಶಕ್ಕೆ ಅವ್ರಿಗೆ ಬೆನಿಫಿಟ್ ಹೋಗ್ಬೇಕು. ಅದನ್ನ ಬಿಟ್ಟು ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋದು ತಪ್ಪು. ಒಂದು ಹೇಳಿದ್ರಿ ನೀವು, ಕಾಂಗ್ರೆಸ್ಸು ತೀರಾ ಕೆಳಮಟ್ಟಕ್ಕೆ ಹೋಗ್ತದೆ, ಎಲ್ಲದರಲ್ಲೂ ಕೂಡ ಉತ್ತರ ಕೊಡಿ, ಅದನ್ನ ತೋರಿಸಿ ಅಂತ ಕೇಳ್ತದೆ ಅಂತ. ನಾವು ಯಾವತ್ತೂ ಕೂಡ ಆ ವಿಚಾರಗಳಲ್ಲಿ ಹೇಳಿಲ್ಲ. ಇವಾಗ ಇಷ್ಟೆಲ್ಲ ಇದ್ದುಗಳಾಯ್ತಲ್ಲ ಸರ್, ಏನು ಇದಕ್ಕೆ ಪ್ರತಿಕಾರ ಏನು ಮಾಡಿದ್ರಿ? ಪ್ರತಿಕಾರ? ಉರಿ ಅಟ್ಯಾಕ್ ಆಯ್ತು, ಪುಲ್ವಾಮಾ ಅಟ್ಯಾಕ್ ಆಯ್ತು, ಆಮೇಲೆ ಇವಾಗ ಪಹಲ್ಗಾಮ್ ಆಗಿದೆ. ಏನು ಮಾಡಿದ್ರಿ? 40 ತಲೆಗಳಿಗೆ 400 ಜನ, ಒಂದು ತಲೆಗೆ 10 ಜನ ತರ್ತೀವಿ ಅಂತಂದ್ರಿ. ಏನು ರಿಸಲ್ಟ್ ಏನು ಕೊಟ್ರಿ? ಏನು ತಗೊಂಬಂದ್ರಿ? ಆ ಹೆಸರಲ್ಲಿ ಸಿನಿಮಾಗಳನ್ನು ಮಾಡಿಸಿದ್ರಿ, ದುಡ್ಡು ಕೊಟ್ರಿ, ಸಿನಿಮಾ ಹೀರೋಗಳನ್ನ ತಯಾರು ಮಾಡಿದ್ರಿ, ಆರ್ಮಿಗಳ ಹೆಸರಲ್ಲಿ ಸಿನಿಮಾಗಳನ್ನ. ಸರ್, ಸಿನಿಮಾ ಮಾಡಿದವರು ಯಾರಾದ್ರೂ ಆರ್ಮಿಯವ್ರು ದುಡ್ಡು ಕೊಡ್ತಾರ ಸರ್ ಅವ್ರ ಹೆಸರಲ್ಲಿ ಸಿನಿಮಾ ಮಾಡಿ? ಲಾಭ ಯಾರಿಗೆ ಸರ್ ಇದರಿಂದ? ಲಾಭ ತಗೊಂಡವ್ರು ಯಾರು? ಲಾಭ ತಗೊಳ್ಳೋರೇ ಬೇರೆ. ಲಾಭವಂತರನ್ನ ಮಾಡಿ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ. ಯಾಕೆ ಅವರು ಆ ಸಿನಿಮಾಗಳನ್ನ ಮಾಡಿ ನಿಮ್ಗೆ ಏನು ಬರಬೇಕು? ಯಾರು ಆ ಸಂದರ್ಭದಲ್ಲಿ ಏನು ಸತ್ತಿರ್ತಾರಂತ ನಮ್ಮ ವೀರಯೋಧರು, ಅಂತ ಕುಟುಂಬಗಳಿಗೆ ಶಕ್ತಿ ತುಂಬುವಂತ ಕೆಲಸ ಇವತ್ತವರೆಗೂ ಆಗಿಲ್ಲ ಸರ್. ಯಾರ ಮನೆಗೆ ಹೋಗಿದ್ದೀರಾ ನೀವು? ಎಲ್ಲೋಗಿದ್ದೀರಾ? ಯಾರಾದ್ರೂ ಮನೆಗೆ ಹೋಗಿ ಸಾಂತ್ವನ ಹೇಳಿಲ್ಲ ಸರ್ ನೀವು? ಇವತ್ತು ದೇಶದ ನಾಗರಿಕ 26 ಜನ ಮೊನ್ನೆ ಸತ್ರಲ್ಲ, ಯಾರ ಮನೆಗೆ ಹೋದ್ರಿ? ಯಾರಿಗೆ ಸಾಂತ್ವನ ಹೇಳಿದ್ರಿ? ಕಾಂಗ್ರೆಸ್ ಅವ್ರ ಜೊತೆಗೆ ನಿಂತ್ಕೊಂಡಂತ ಸಂದರ್ಭದಲ್ಲಿ ಸಾಂತ್ವನ ಹೇಳಿದಾಗ ಸಂದರ್ಭದಲ್ಲಿ ಕಾಂಗ್ರೆಸ್ನ ತೇಜೋವಧೆ ಮಾಡೋದು. ಮೋದಿ ಅವರು ಬಿಹಾರದಲ್ಲಿ ಹೋಗಿ ಕೂತಿದ್ರು ಅವತ್ತು ಸರ್. 22ಕ್ಕೆ ಚುನಾವಣೆ ಪ್ರಚಾರದಲ್ಲಿದ್ರು. ಕರೆಕ್ಟ್. ಚುನಾವಣೆ ಪ್ರಚಾರ ಸ್ಟೇಜ್ ಮೇಲೆ ನಿತೀಶ್ ಕುಮಾರ್ ಜೊತೆ ಮಾತುಕತೆ ಮಾಡ್ತಾ ಇದ್ರು. ಚುನಾವಣೆ ಇವರಿಗೆ ನೋಡಿ ಸರ್, ಪ್ರತಿಯೊಂದು ಇವಾಗ ಪುಲ್ವಾಮಾ ಅಟ್ಯಾಕ್ ಆದಾಗ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕು ಈ ದೇಶದ ಜನ. ಅವತ್ತು ಕೂಡ ಲೋಕಸಭೆ ಚುನಾವಣೆ ಆಗ್ತಾ ಇತ್ತು, ಪುಲ್ವಾಮಾ ಹತ್ರ ಇತ್ತು. ಆ ಸಂದರ್ಭದಲ್ಲಿ ಅಟ್ಯಾಕ್ ಆಯ್ತು. ನಮ್ಮ ದೇಶದ 40 ಜನ ಸೈನಿಕರು ಹುತಾತ್ಮರಾದ್ರು. ಏನ್ ಮಾಡಿದ್ರಿ? ಚುನಾವಣೆ ಬಂತು, ಆ ಪುಲ್ವಾಮಾ ಅಟ್ಯಾಕ್ ಅನ್ನ ಚುನಾವಣೆ ರಂಗಕ್ಕೆ ತಿರುಗಿಸಿದ್ರಿ, ಲಾಭವನ್ನ ಪಡ್ಕೊಂಡ್ರಿ. ಇವತ್ತು ನೀವು ಮತ್ತೆ 26 ಜನ ಸತ್ರು, ನಮ್ಮ ದೇಶದ ನಾಗರಿಕರು ಮತ್ತೆ ಸೈನಿಕರು ಕೂಡ ಈ ಸಂದರ್ಭದಲ್ಲಿ ಈ ಯುದ್ಧದಲ್ಲಿ ಸತ್ರು. ಅಂತದನ್ನ ನೀವು ರೈಲ್ವೆ ಟಿಕೆಟ್ ಅಲ್ಲಿ ಪ್ರಿಂಟ್ ಮಾಡಿ ಇಂಥ ಯುದ್ಧಗಳನ್ನ ಮಾಡಿ, ನೀವು ಇಂಥ ಯುದ್ಧಗಳನ್ನ ಮಾಡಿ ಯಾವ್ಯಾವ ಟಿಕೆಟ್ ಮೇಲೆ ಅವ್ರ ಹೆಸರುಗಳನ್ನ ಹಾಕ್ತೀರಿ, ಏನೇನ್ ಲಾಭಗಳನ್ನ ಪಡ್ಕೊಂತೀರಿ, ಯಾವ್ಯಾವ ಚುನಾವಣೆಗಳಿಗೆ ಇಂತಹ ಷಡ್ಯಂತ್ರಗಳನ್ನ ರೂಪಿಸಿ ಈ ದೇಶದ ನಾಗರಿಕರನ್ನ, ಈ ದೇಶದ ಸೈನಿಕರನ್ನ ಬಲಿ ಕೊಡ್ತೀರಿ ಅನ್ನೋದನ್ನ ಬಿಜೆಪಿ ಇವತ್ತು ಈ ದೇಶದ ಜನರಿಗೆ ಹೇಳಬೇಕು. ಅಂದ್ರೆ ನಿಮ್ ಪ್ರಕಾರ ಈಗ ದಾಳಿ ಮಾಡೋದೇ ರಾಜಕೀಯ ಲಾಭಕ್ಕೋಸ್ಕರ ಆದ್ರೆ ದಾಳಿ ಆಗೋದೇ ಬಿಜೆಪಿ ದಾಳಿ ಮಾಡಿಸ್ತಾ ಇದ್ದಾರೆ ಸರ್. ನಾನು ಮೊದಲು ಈ ಕಾರ್ಯಕ್ರಮ ಶುರುವಾದಾಗ ಒಂದು ಮಾತು ಹೇಳಿದೆ. ಸಾಕಷ್ಟು ಈ ದೇಶದಲ್ಲಿ ಚುನಾವಣೆ ವ್ಯವಸ್ಥೆ ಬಂದ ಮೇಲೆ ಸಾಕಷ್ಟು ಚುನಾವಣೆಗಳು ಇಲ್ಲಿವರೆಗೂ ನಡೆದಿದೆ. ಯಾವುದೇ ಚುನಾವಣೆಯಲ್ಲೂ ಕೂಡ ಯಾವುದೇ ಪಕ್ಷಗಳು, ಬೇರೆ ಬೇರೆ ಕಾಂಗ್ರೆಸ್ ಬಿಜೆಪಿ ಹೊರತು ಬೇರೆ ಬೇರೆ ಇತರೆ ಪಕ್ಷಗಳು ದೇಶದಲ್ಲಿದೆ, ಯಾವ ಪಕ್ಷ ಕೂಡ ಈ ರೀತಿ ಕೀಳು ಮಟ್ಟಕ್ಕೆ ರಾಜಕೀಯ ಲಾಭ ಪಡಲಿಕ್ಕೆ ಯಾರೂ ಕೂಡ ಮುಂದೆ ಬಂದಿಲ್ಲ. ಎಷ್ಟು ಸರ್, ಇವತ್ತು ಸಾಕಷ್ಟು ನೀವು ನೋಡ್ತಾ ಇರಿ, ಇವತ್ತು GDP ನಮ್ದು ಎಷ್ಟು ಕುಸಿತಾ ಇದೆ, ಅದನ್ನ ಉದ್ಧಾರ ಮಾಡಿ, ಲಾಭ ತಗೊಳ್ಳಿ, ಕ್ರೆಡಿಟ್ ತಗೊಳ್ಳಿ. ಇನ್ನೊಂದು ಕೆಲಸ ಮಾಡಿ ಸರ್, ಸೈನಿಕರಿಗೆ ಮಕ್ಕಳಿದಾರಲ್ಲ, ಈ ದೇಶದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸಾಕಷ್ಟು ಜನ ಫೀಸ್ ಕಟ್ಕೊಂಡು ಓದ್ತಾ ಇದ್ದಾರೆ. ಎಲ್ಲರಿಗೂ ಫ್ರೀ ಅಡ್ಮಿಷನ್ಸ್ ಕೊಡ್ರಿ ನೋಡೋಣ. ಅನೌನ್ಸ್ ಮಾಡಿ. ಕೇಂದ್ರ ಸರ್ಕಾರದ ಅಧಿಕಾರದಲ್ಲಿ ಇದ್ದೀರಲ್ವಾ ನೀವು? ಆರ್ಮಿಯವರು ದೇಶದ ಸೈನಿಕರು ಅಂತ ಅವ್ರ ಹೆಸರಲ್ಲಿ ಲಾಭ ತಗೋತಾ ಇದ್ದೀರಲ್ಲ, ಲಾಭ ಮಾಡಿ ಅವ್ರಿಗೆ. ಯಾವ ಹೆಣ್ಣು ಸಿಂಧೂರವನ್ನ ಇಡ್ತಾ ಇದ್ಲು, ಆ ಹೆಣ್ಣಿನ ಕೈ ಇವತ್ತು ಕೆಳಗಡೆ ಬಿದ್ದೋಗಿದೆ, ಗಂಡನ್ನ ಕಳ್ಕೊಂಡಿದ್ದಾಳೆ. ಯಾವ ಮಕ್ಕಳು ಅಪ್ಪ ಅಂತ ಕರಿತಾ ಇದ್ದಾರೋ ಆ ಮಕ್ಕಳ ಧ್ವನಿ ನಿಂತೋಗಿದೆ. ಹೀಗಾಗಿ ಇಂತಹ ಕೀಳು ಮಟ್ಟದ ರಾಜಕಾರಣ ಮಾಡೋದು ಬಿಜೆಪಿ ಹೊರತುಪಡಿಸಿದ್ರೆ ಬೇರೆ ಯಾರು ಅಲ್ಲ ಅನ್ನೋದನ್ನ ಮತ್ತೊಮ್ಮೆ ಅವರು ಸಾಬೀತು ಪಡಿಸಿದ್ದಾರೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಈ ಮುಖ್ಯವಾಹಿನಿ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಬರ್ತೀನಿ ಸರ್. ಮತ್ತೆ ಒಂದು ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ